ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಈ ವ್ಲಾಗ್ನ ನಾನು ಬೆಳಗಿಂದ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತು ಶನಿವಾರ ಆಗಿರುತ್ತೆ, ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಬಂದು ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಈ ವಿಡಿಯೋಲ್ಲಿ ಮನೇಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು. ನನ್ನ ಹಸ್ಬೆಂಡ್ ಗ್ರಾಸರೀಸ್ನೆಲ್ಲ ತಂದಿದ್ದಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಗ್ರಾಸರೀಸ್ನೆಲ್ಲ ಮತ್ತೆ ರೀಅರೇಂಜ್ ಮಾಡ್ಕೋಬೇಕು, ಬಾಕ್ಸಿಗೆ ಹಾಕಿ ಮತ್ತು ರೀಸ್ಟೋರ್ ಮಾಡ್ಕೋಬೇಕು. ಸೊ ಇದಾಗಿರುತ್ತೆ ಈ ವ್ಲಾಗ್. ಸೊ ವ್ಲಾಗಲ್ಲಿ ಹೋಗೋಣ. ಇನ್ನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ನಾನ ಮಾಡ್ಕೊಬಂದೆ. ಸೊ ನಮ್ಮ ನೆತ್ವಿಗೆ ಸ್ನಾನ ಮಾಡಿಸಾಯಿತು. ನಮ್ಮ ನೆತ್ವಿ ನೋಡಿ ಹೇಗೆ ಓಡಾಡ್ತಾ ಇದ್ದಾರೋ, ಒಂದೊಂದು ದಿನ ಎಷ್ಟು ಚೆನ್ನಾಗಿ ಓಡಾಡ್ತಾ ಇರ್ತಾರೆ, ಒಂದೊಂದು ದಿನ ಟ್ರೈಪಾಡ್ ಕಿತ್ಬಿಡೋದೇ ಕೆಲಸ ಆಗಿ ಇಟ್ಕೊಬಿಟ್ಟಿರ್ತಾರೆ. ಇವತ್ತು ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಇನ್ನು ನಾನು ಎಲ್ಲ ತಲೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿತ್ತು, ಹಾಗಾಗಿ ನಾನು ತಲೆ ಒರೆಸ್ಕೊಬಿಟ್ಟು ನಮ್ಮ ನೆತ್ವಿ ಜೊತೆ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ದೀನಿ. ಸೊ ನಮ್ಮ ನೆತ್ವಿ ಒಳ್ಳೆ ಮೂಡಲ್ಲಿ ಇದ್ದಾಗೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೋಬೇಕು. ಅವ್ರಿಗೆ ಮೂಡೆಲ್ಲ ಲಾಸ್ ಆಗಿಬಿಟ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಚಂದಮಾಮ ಇದೆ ಅಮ್ಮ ಅಂತ ಹೇಳ್ತಿದ್ದಾರೆ. ಬೆಳಕಲ್ಲೆಲ್ಲೋ ನಿಂಗೆ ಚಂದಮಾಮ ಅಂತ ಕೇಳ್ತಾ ಇದ್ದರೆ, ಚಂದಮಾಮ ಅಲ್ಲಿದೆ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ನಮ್ಮ ನೆತ್ವಿಗೆ ಒಂದು ಸಲ ಏನಾದರೂ ಹೇಳಿದ್ರೆ ಸಾಕು, ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟು ನೆಕ್ಸ್ಟ್ ಅದನ್ನು ಚೆನ್ನಾಗಿ ಹೇಳ್ತಾ ಇರ್ತಾರೆ. ಸೊ ಇನ್ನು ನಾನು ಆಚೆ ಕಡೆ ಸ್ವಲ್ಪ ಆಟ ಆಡಿಸ್ಕೊಂಡು ಇನ್ನು ಒಳಗಡೆ ಬಂದು ಇನ್ನು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಫಸ್ಟು ಹೊಸಲಿಗೆ ಅರ್ಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ಸೊ ಫಸ್ಟಿಗೆ ಅರ್ಶಿನ ಕುಂಕುಮ ಹೊಸಲಿಗೆ ಇಟ್ಕೊಬಿಟ್ರೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇನ್ನು ಅರ್ಶಿನ ಎಲ್ಲ ಹಚ್ಬಿಟ್ಟು ಇನ್ನು ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ನೆತ್ವಿ ಫ್ರೇಮಲ್ಲಿ ಇಲ್ವಲ್ಲ, ಅವ್ರು ಆಟ ಆಡ್ಕೋತಾ ಇದ್ದಾರೆ. ಇನ್ನು ಹಾಗಾಗಿ ನಾನು ಇನ್ನು ಪ್ರಶಾಂತವಾಗಿ ರಂಗೋಲಿ ಎಲ್ಲ ಬಿಡಿಸ್ಕೊಬಿಟ್ಟು ಇನ್ನು ಕುಂಕುಮ ಅರ್ಶಿನ ಹೊಸಲಿಗೆ ಇಟ್ಕೊಬಿಟ್ಟು ಇನ್ನು ಹೂವು ಕಿತ್ಕೊಬಂದು ಹೂವನೂ ಹೊಸಲಲ್ಲಿ ಇಟ್ಕೋತಾ ಇದ್ದೀನಿ. ನಮ್ಮ ನೆತ್ವಿ ಅಲ್ಲಿಡಿ ಇಲ್ಲಿಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಮಾತನ್ನು ಅಂತ ಹಂಗೆ ಕೇಳ್ಕೊತಾ ಇನ್ನು ಇಟ್ಕೋತಾ ಇದ್ದೀನಿ. ನಮ್ಮ ನೆತ್ವಿ ತೊಳಿಯೋಕ್ಕೆ ಬರ್ತಾಯಿದ್ರು, ಸುಮ್ಮನೆ ಹಂಗೆ ಮುಟ್ಕೊಂಡ್ರೆ ಕೆಳಗೆ ಬಿದ್ದೋಗ್ಬಿಟ್ರು. ಇನ್ನು ಅದೆಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ ದೇವ್ರಿಗೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಇನ್ನು ಮಲ್ಲಿಗೆ ಹೂವು ಕಟ್ಟಿಟ್ಟಿದ್ನಲ್ವ, ಇನ್ನು ಅದನ್ನು ಗಣೇಶ ದೇವ್ರಿಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿರೋ ಹೂವನ್ನೆಲ್ಲ ಕಿತ್ಕೊಬಂದಿರೋವೆಲ್ಲ ಅಲ್ಲಲ್ಲಿ ದೇವ್ರಿಗೆ ಇಟ್ಕೋತಾ ಇದ್ದೀನಿ. ಇವತ್ತು ಶನಿವಾರ ಪೂಜೆ ಮಾಡ್ಕೋತಾ ಇದ್ದೀನಿ. ಯಾವಾಗೂ ತುಂಬ ಶುಕ್ರವಾರ ಪೂಜೆನ ಶೇರ್ ಮಾಡ್ಕೋತೀನಲ್ವ, ಇವತ್ತು ಶನಿವಾರ ಪೂಜೆನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಮನೆ ದೇವರು ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ. ಬಟ್ ನನಗೆ ಯಾಕೋ ತುಂಬ ಶುಕ್ರವಾರ ಇಷ್ಟ ಆಗುತ್ತೆ. ಬಟ್ ಶುಕ್ರವಾರನೂ ಹೇಗೆ ಮಾಡ್ಕೋತೀವಿ ಹಾಗೆ ಶನಿವಾರನೂ ಮಾಡ್ಕೋತೀವಿ. ಇನ್ನಿಂದ ಶನಿವಾರನೂ ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ಇನ್ನು ಇವತ್ತು ಶುಕ್ರವಾರ ಏನೋ ಒಂಥರ ಶುಕ್ರವಾರ ಅಂತ ಹೇಳಿದ ತಕ್ಷಣ ಒಂದು ಸ್ವಲ್ಪ ಸ್ಪೆಷಲ್ ಅನಿಸ್ಬಿಡುತ್ತಲ್ವ. ಇನ್ನು ನಮ್ಮ ಮನೆ ದೇವರು ಬಂದುಬಿಟ್ಟು ಬಾಲಾಜಿ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ. ಇನ್ನು ಪ್ರತಿ ಶನಿವಾರನೂ ಶುಕ್ರವಾರ ಹೇಗೆ ಮಾಡ್ಕೋತೀವೋ ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ದೀಪ ಹಚ್ಬಿಟ್ಟು ಕಡ್ಡಿ ಎಲ್ಲ ಹಚ್ಕೊಂಡು ಇನ್ನು ದೇವ್ರಿಗೆ ಪೂಜೆ ಮಾಡ್ಕೊಂಡು ಇನ್ನು ಆರತಿಗೂ ತಗೊಂಡೆ. ನಮ್ಮ ನೆತ್ವಿಗೂ ಆರತಿ ಕೊಟ್ಟಾಯಿತು. ಅವರು ತಗೋಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಇನ್ನು ಹೊಸಲಿಗೆ ಇನ್ನು ತುಳಸಿ ಗಿಡಕ್ಕೇನು ಎಲ್ಲ ಪೂಜೆ ಮುಗಿಸ್ಕೊಬಿಟ್ಟೆ. ಇನ್ನು ಇದೆಲ್ಲ ಆದಮೇಲೆ ನೆತ್ವಿನ ಮಲಗಿಸ್ಬಿಟ್ಟು ಇನ್ನು ನಾನು ಹೇಳಿದ್ನಲ್ವ, ಸೊ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು. ನನ್ನ ಹಸ್ಬೆಂಡ್ ತೊಗೊಬಂದಿದ್ರು. ಇನ್ನು ಅವನ್ನೆಲ್ಲ ಕ್ಲೀನಾಗಿ ಸಪ್ರೇಟ್ ಮಾಡ್ಕೊಬಿಟ್ಟು ಇನ್ನು ಎಲ್ಲೆಲ್ಲಿ ಇಟ್ಕೋಬೇಕು ಅಲ್ಲೆಲ್ಲ ಇಟ್ಕೊಂಡು ಇನ್ನು ಬಾಕ್ಸಿಗೆಲ್ಲ ಫಿಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು, ಜಾಸ್ತಿ ಏನೂ ಖಾಲಿ ಆಗಿರಲಿಲ್ಲ. ನಾವು ಜನರಲ್ಲಾಗಿ ಯೂಸ್ ಮಾಡ್ತಿರಲ್ಲ ಡೈಲಿ, ಸೊ ಅವು ಖಾಲಿ ಆಗಿತ್ತು. ಇನ್ನು ಸಾಲ್ಟ್ ಆಮೇಲೆ ರಾಕ್ ಸಾಲ್ಟ್ ಎರಡೂ ಖಾಲಿ ಆಗಿತ್ತು. ಇನ್ನು ಒಂದೊಂದು ಮೂಟೆ ತೊಗೊಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ರಾಕ್ ಸಾಲ್ಟ್ ನಾವು ಮೂಟೆ ತೊಗೊಬರ್ಕೊತಾ ಇರ್ತೀವಿ. ಬಟ್ ಈ ಸಲ ಸಾಲ್ಟಿನೊಂದು ಮೂಟೆ ತೊಗೊಬಂದುಬಿಟ್ಟಿದ್ದಾರೆ, ಜಾಸ್ತಿ ತೊಗೊಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು ನಮ್ಮ ಮನೆಯಲ್ಲಿ. ಇನ್ನು ಹಾಗೆ ಸ್ವಲ್ಪ ಸಾಂಬಾರು ಪೌಡರು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಇನ್ನು ಚಿಕನ್ ಮಸಾಲ, ಶಾಂಪೂಸು, ಲೈಝಾಲು, ಇನ್ನು ಸ್ವಲ್ಪ ಹೆಸರುಬೇಳೆ ಖಾಲಿ ಆಗಿತ್ತು. ಇನ್ನು ಅವು ಇವನ್ನೆಲ್ಲ ತೊಗೊಬಂದಿದ್ರು. ಇನ್ನು ಇವನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಪಾತ್ರೆ ಉಜ್ಜಲಿಕ್ಕೆ ಸೋಪ್ ಎಲ್ಲ ಖಾಲಿಯಾಗಿತ್ತು. ನಾವೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಬಂದು ಇನ್ನು ಮೆಣಸು ಅವೆಲ್ಲ ತೊಗೊಬಂದಿದ್ರು. ಇನ್ನು ಅವನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಆ್ಯಕ್ಚುಲಿ ಬಿಲ್ ಬಂದುಬಿಟ್ಟು 1500 ಅಂತ ಚೇಂಜ್ ಆಗಿತ್ತು ನೋಡಿ. ಆ್ಯಕ್ಚುಲಿ ಐಟಮ್ಸ್ ಒಂದು ಸ್ವಲ್ಪ ಕಾಣ್ತಾ ಇದೆ, ಬಿಲ್ ಮಾತ್ರ 1500 ಅಂತ ಚೇಂಜ್ ಆಗಿಬಿಟ್ಟಿದೆ ನೋಡಿ. ನಮ್ಗೆ ಏನೂ ಬರಲ್ಲ ಈಗ, ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ತುಂಬ ಪ್ರೈಸ್ ಆಗಿಬಿಟ್ಟಿದೆ ಎಲ್ಲನೂ. ಏನು ಮಾಡೋದು ಹೇಳಿ, ಇನ್ನು ಎಷ್ಟು ಕಷ್ಟ ಆಗಿಬಿಡುತ್ತೆ ಈ ಥರ ಪ್ರೈಸಸ್ ಎಲ್ಲ ಇದ್ದರೆ ಮ್ಯಾನೇಜ್ ಮಾಡಲಿಕ್ಕೆ. ಸ್ವಲ್ಪನೇ ಐಟಮ್ಸ್ ಇದೆ, 1500 ಅಂತ ಚೇಂಜ್ ಆಗಿದೆ. ಏನು ಮಾಡೋಣ, ಹೀಗಾಗಿಬಿಡ್ತಿದೆ. ಇನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ನಮಗೆ ರಾಕ್ ಸಾಲ್ಟ್ ಆ್ಯಂಡ್ ಆಮೇಲೆ ಸಾಲ್ಟ್ ಇದೆ ಅಲ್ವಾ, ಫಸ್ಟ್ ಆ ಮೂಟೆನ ಒಂದು ಕಡೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಮಳೆಗಾಲ ಬಂದುಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಸಾಲ್ಟ್ ಎಲ್ಲ ಇರುತ್ತಲ್ಲ, ಎಲ್ಲ ಒಂಥರ ನೀರು ಹಾಕ್ಬಿಟ್ಟಂಗೆ ಹಾಕ್ಬಿಡುತ್ತೆ. ನೋಡಬೇಕು, ಆ್ಯಕ್ಚುಲಿ ರಿಟರ್ನ್ ಕೊಡಲಿಕ್ಕಾದರೂ ಹೇಳಬೇಕು. ಇನ್ನು ಅಲ್ಲೇ ಇಟ್ಟಿದ್ರೆ ಅಡ್ಡ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇನ್ನು ಮನೇಲಿ ರಾಕ್ ಸಾಲ್ಟ್ ಖಾಲಿ ಆಗಿತ್ತು, ಹಾಗಾಗಿ ಇನ್ನು ಅದನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಾಕ್ಸಿಗೆ ಫಿಲ್ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಅದನ್ನು 1-2 ತಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೋತಾ ಇದ್ದೀನಿ. ಇವೆಲ್ಲ ಏನಾಗ್ಬಿಡುತ್ತೆ ಅಂದರೆ ಮಳೆಗಾಲ ಬಂದಾಗ ಸ್ವಲ್ಪ ನೀರು ಹಾಕ್ಬಿಡುತ್ತಲ್ವ, ನೀರಾಗಿ ಹಾಕ್ಬಿಡುತ್ತೆ. ನೋಡಬೇಕು, ರಿಟರ್ನ್ ಕೊಟ್ಟರೆ ಒಳ್ಳೇದಾಗುತ್ತೆ. ಸುಮ್ಮನೆ ಇಷ್ಟೆಲ್ಲ ಇಟ್ಕೊಂಡು ಏನು ಮಾಡೋದು, 1 ವರ್ಷಕ್ಕೆ 1.5 ವರ್ಷಕ್ಕೆ ಆದಷ್ಟು ತಂದುಬಿಟ್ಟಿದ್ದಾರೆ.
ಇನ್ನು ಅವನ್ನೆಲ್ಲ ಅರೇಂಜ್ ಮಾಡ್ಕೊಬಿಟ್ಟು ಇನ್ನು ಬಾಕ್ಸಿಗೆ ಹಾಕ್ಕೋತೀನಿ. ನಾನು ಈ ಥರ ಪ್ಲಾಸ್ಟಿಕ್ ಬಕೆಟ್ ಥರ ಇದೆ ಅಲ್ವಾ, ಎಕ್ಸಸ್ ಇರೋದು ಏನಂದರೆ ದೇವ್ರ ಮನೇಲಿ ಏನಾದರೂ ಯೂಸ್ ಮಾಡ್ತೀವಲ್ವ ಅಂಥವು ಎಲ್ಲ ಈ ಬಾಕ್ಸ್ಗೆ ಸೇರಿಸ್ಕೊತೀನಿ. ಇಲ್ಲಾಂದರೆ ಸೋಪು ಇನ್ನೇನಾದರೂ ಇರುತ್ತಲ್ವ ಈ ಥರವೆಲ್ಲ ಮಾತ್ರ ತಿನ್ನಲಿಕ್ಕೆ ಇಲ್ಲದೇ ಇರೋ ವನ್ನ ಈ ಬಾಕ್ಸಿಗೆ ಸೇರಿಸ್ಕೊತೀನಿ. ಹಾಗಾಗಿ ಇನ್ನು ಈ ಬಾಕ್ಸ್ಗೆಲ್ಲ ಹಾಕ್ಕೋತಾ ಇದ್ದೀನಿ. ಇನ್ನು ಒಳಗಡೆ ಇರೋವೆಲ್ಲ ಕೆಳಗಡೆ ಹಾಕಿಬಿಟ್ಟು ಏನೇನು ಬೇಕೋ ಅವನ್ನ ಮಾತ್ರ ಹಾಕ್ಕೊಂಡು ಇನ್ನು ಬೇಡದಿರೋದು ಬಿಸಾಕೋಣ, ಸುಮ್ಮನೆ ಗಲೀಜೆಲ್ಲ ಇಟ್ಕೊಳ್ಳೋದು ಏನಕ್ಕೆ ಅಂತ ಹೇಳಿಬಿಟ್ಟು ಇನ್ನೆಲ್ಲ ಬಿಸಾಕ್ಬಿಟ್ಟು ಬೇಕಾಗಿರೋದು ಮಾತ್ರವನ್ನು ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ಕ್ರಬ್ಬು, ಸಬೀನ ಪೌಡ್ರ್ ಅವೆಲ್ಲ ಎತ್ತಿ ನಾವೆಲ್ಲ ಅಲ್ಲಲ್ಲಿ ಕವರಲ್ಲಿ ಇರೋದು ಏನಕ್ಕೆ ಬಿಡು ಅಂತ ಅಂದ್ಬಿಟ್ಟು ನಾವೆಲ್ಲ ಪಕ್ಕಕ್ಕೆ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಸೋಪ್ ಖಾಲಿಯಾಗಿದೆ ಅಂದ್ಕೊಬಿಟ್ಟಿದ್ದೆ, ಇನ್ನೂ ಒಂದು 3 ಇತ್ತು. ಮತ್ತು ನನ್ನ ಹಸ್ಬೆಂಡ್ ಒಂದು ಬಾಕ್ಸ್ ತಂದಿದ್ದಾರೆ, ಇರಲಿ ಬಿಡು ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಹಾಕ್ಕೊಂಡು ಇನ್ನು ಇದರಲ್ಲಿ ಹಾಕೋವೆಲ್ಲ ಆಯಿತು. ಇನ್ನು ಸೋಪ್ ಒಂದು ಮಿಕ್ಕಿತ್ತು, ಇನ್ನು ಅವನ್ನ ಹಾಕ್ಕೋತಾ ಇದ್ದೀನಿ. ನನಗೆ ಯೂಸ್ ಮಾಡಲಿಕ್ಕೆ ಏನೇನು ಬೇಕೋ ಅವನ್ನೆಲ್ಲ ತೊಗೊಬಿಟ್ಟು ಇನ್ನು ಮಿಕ್ಕಿರೋವೆಲ್ಲ ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ನಾವೇನು ತಿನ್ಲಿಕ್ಕಿರತ್ತಲ್ಲ ಅವನ್ನ ಬಿಟ್ಟು ಇನ್ನೇನಾದರೂ ಬೇರೆ ಕಡೆ ವಾಶ್ ಮಾಡ್ತೀವಿ, ವಾಷಿಂಗು ಇನ್ನು ದೇವ್ರ ಮನೆವು ಅವನ್ನೆಲ್ಲ ಒಂದು ಡಬ್ಬಾಗೆ ಹಾಕಿಟ್ಕೊಂಡಿರ್ತೀನಿ. ಇನ್ನು ನಮ್ಮ ಮನೇಲಿ ಟಿನ್ ತಂದು ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು. ಇನ್ನು ಟಿನ್ನಲ್ಲಿ ಸ್ವಲ್ಪ ಆಯಿಲ್ ಇತ್ತು. ಇನ್ನು ಈ ಬಾಟ್ಲಿಗೆ ಹಾಕ್ಕೊಬಿಡೋಣ, 5 ಲೀಟ್ರ್ ಬಾಕ್ಸ್ ಬರುತ್ತಲ್ವ ಅದರಲ್ಲಿ ಹಾಕ್ಕೊಳ್ಳೋಣ ಬಾಟಲ್ಗೆ ಅಂತ ಹೇಳಿಬಿಟ್ಟು ಇನ್ನು ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಈ ಟಿನ್ ಅಂದರೆ ನಾವು ಒಂದೇ ಸಲ ಎತ್ಕೊಂಡು ಹಾಕಲಿಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಈ ಥರ ಬಾಟ್ಲಿಗೆ ಹಾಕ್ಕೊಬಿಟ್ಟಿದ್ರೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ವ. ಇನ್ನು ಸ್ವಲ್ಪನೇ ಇದೆ, ಸುಮ್ಮನೆ ಅಲ್ಲಿ ಇಟ್ಕೊಂಡು ಅಡ್ಡ ಏನಕ್ಕೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನೆಲ್ಲದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ, ಜಾಸ್ತಿ ಏನೂ ಇರಲಿಲ್ಲ. ಇನ್ನು ಅದ್ರಲ್ಲಿ ಹಾಕ್ಕೊಬಿಟ್ಟು ಇನ್ನು ಅದಕ್ಕೆ ಕ್ಯಾಪ್ ಹಾಕ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಎಣ್ಣೆ ಲೈಟಾಗಿ ಸ್ವಲ್ಪ ಕೆಳಗಡೆ ಬಿದ್ದಿತ್ತು, ಇನ್ನು ಅದನ್ನು ಒರೆಸ್ಕೊಬಿಟ್ಟು ಇನ್ನು ಇದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಇನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು ಉಪ್ಪಿನಕಾಯಿ ಡಬ್ಬ. ಸೊ ಸ್ಮೆಲ್ ಅಂತೂ ಏನು ಬರ್ತಾಯಿದೆ ಗೊತ್ತಾ, ಎಷ್ಟು ದಿನ ಆಗಿದೆಯೋ ಹಾಕಿ, ಇಷ್ಟು ಒಳ್ಳೆ ಸ್ಮೆಲ್ ಬರ್ತಿದೆಯೋ. ಆ್ಯಕ್ಚುಲಿ ಚೆನ್ನಾಗಿ ಬಿಸಿಲಿಗೆ ಇಟ್ಕೊಂಡ್ರೆ ಉಪ್ಪಿನಕಾಯಿ ತುಂಬ ದಿನ ಇರುತ್ತೆ, ನಾವು ಹಾಕಿನೂ ತುಂಬ ದಿನ ಆಗಿಬಿಡ್ತು, ತುಂಬ ಚೆನ್ನಾಗಿದೆ. ಇನ್ನು ನಾವು ಸ್ವಲ್ಪ ಉಪ್ಪಿನಕಾಯಿ ಯೂಸೇಜ್ ಜಾಸ್ತಿ ಮಾಡ್ತೀವಿ, ಕೆಲ್ಸಕ್ಕೆ ಬರ್ತಾರಲ್ವ ಟೊಮೆಟೊ ಬಿಡಿಸ್ಲಿಕ್ಕೆ ಎಲ್ಲ, ಅವ್ರಿಗೆಲ್ಲ ನಾವು ಇನ್ನು ಸ್ವಲ್ಪ ಜನಕ್ಕೆ ಊಟ ಇಡ್ತೀವಲ್ವ ಊರಲ್ಲಿ ಬರೋರಿಗೆ, ಇನ್ನು ಅವ್ರಿಗೆ ಕಳಿಸಿದಾಗ ಇನ್ನು ಇವ್ರಿಗೂ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಕಳಿಸ್ಕೊಡ್ತೀವಿ. ಇನ್ನು ನೆಕ್ಸ್ಟ್ ಈ ಸ್ಟೀಲ್ ಡಬ್ಬಲ್ಲಿ ಬಂದುಬಿಟ್ಟು ಏನಾದರೂ ತಿನ್ನಲಿಕ್ಕಿರುತ್ತಲ್ವ ಅಂಥವು ಹಾಕ್ಕೋತೀನಿ, ಸಪ್ರೇಟಾಗಿ ಹಾಕ್ಕೋತೀನಿ ಎಲ್ಲವನ್ನು. ಇನ್ನು ಇದನ್ನು ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಹಪ್ಪಳ ಇರುತ್ತಲ್ಲ ಅವೆಲ್ಲ ಬಿದ್ದಿದ್ರೆ ನಾವನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಳೋಣ, ಒಂದೊಂದಾಗಿ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇನ್ನು ಅರಿಶಿನ ಪುಡಿ ಇದ್ದರೆ ಅದನ್ನು, ಇನ್ನು ಹಪ್ಪಳ ಸ್ವಲ್ಪ ಇತ್ತವು, ಇನ್ನು ಸಾಲ್ಟ್ ಸ್ವಲ್ಪ ಮೊನ್ನೆ ಫಂಕ್ಷನ್ ಇತ್ತು ಅದರಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೆ, ಅದರಲ್ಲಿ ಹಾಗೆ ಕವರಲ್ಲಿದೆ, ಇನ್ನು ಅದರಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಸಾಲ್ಟ್ ಕಮ್ಮಿ ಆದರೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಇದರಲ್ಲಿ ಹಾಕೋವೇನು ಜಾಸ್ತಿ ಇರಲಿಲ್ಲ, ಹಾಗಾಗಿ ಇನ್ನು ಹಾಗೆ ಸ್ವಲ್ಪ ಮೊಸರು ಹಾಕಿ ತಂದಿದ್ದು ಇತ್ತು, ಒಂದು 2-3 ಗ್ಲಾಸ್ ಇದೆ, ಇನ್ನು ಅವನು ಅದರಲ್ಲೇ ಇಟ್ಟಿದ್ದೀನಿ. ಇನ್ನೊಂದ್ಸಲ ಅಡುಗೆ ಮಾಡಿದಾಗ ಯೂಸ್ ಮಾಡ್ಕೋಬೋದು ಬಿಡು ಅಂತ ಹೇಳಿಬಿಟ್ಟು ಇಟ್ಟು ಇನ್ನು ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ಎಲ್ಲಿರೋವಲ್ಲನ್ನ ಹಂಗೆ ಕ್ಲೀನಾಗಿ ಅರೇಂಜ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಫ್ರಿಜ್ಜಲ್ಲಿ ಇಡೋವನ್ನು ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಇನ್ನು ಮೆಣಸು ಇವೆಲ್ಲ ಫ್ರಿಜ್ಜಲ್ಲಿ ಇಟ್ಕೋತೀವಲ್ವ, ಸೊ ಅವನ್ನ ಇಟ್ಕೊಂಡು ಇನ್ನು ಚಿಕನ್ ಮಸಾಲ, ಇನ್ನು ಹಾಗೆ ಸ್ವಲ್ಪ ಸಾಂಬಾರು ಮಸಾಲ ತಂದಿದ್ರು, ಇನ್ನು ಅದನ್ನು ಫ್ರಿಜ್ಜಿಗೆ ಇಟ್ಕೊಬಿಟ್ಟು ಇನ್ನು ಮೈದಾ ಹಿಟ್ಟು, ಇನ್ನು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು, ಇನ್ನು ಉಪ್ಮಾ ಮಾಡ್ತೀವಲ್ಲ ಸೊ ಸೂಜಿ ರವೆ ಅವೆಲ್ಲ ಇದ್ದರೆ ಅವನ್ನ ದೊಡ್ಡ ಫ್ರಿಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಐಟಮ್ಸ್ ಕಮ್ಮಿ ಇದ್ರೂ ಸ್ವಲ್ಪ ಬಿಲ್ ಜಾಸ್ತಿ ಆದಂಗೆ ಅನಿಸ್ತು. ಬಟ್ ಇವಾಗ ಏನು ಬರುತ್ತೆ ಹೇಳಿ, ಏನೂ ಬರೋಲ್ಲ, ಕಾಸ್ಟ್ ಆಫ್ ಲಿವಿಂಗ್ ಆಗಿಬಿಟ್ಟಿದೆ, ಎಲ್ಲನೂ ಕಾಸ್ಟ್ಲಿನೇ, ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಹೋಗ್ತಾ ಇನ್ನೇನಾಗ್ಬಿಡುತ್ತೋ ಅನಿಸುತ್ತೆ. ಇನ್ನು ಆ್ಯಕ್ಚುಲಿ 5 kgsದು ಗೋಧಿ ಹಿಟ್ಟು ಇರಲಿಲ್ವಂತೆ, ಹಾಗಾಗಿ 2 kgs ತಂದಿದ್ದಾರೆ. ಮತ್ತು ಇನ್ನೊಂದು ಸಲ ಏನಾದರೂ ತೊಗೊಂಬರ್ತಾರೇನೋ. ಇನ್ನು ವಾಶ್ರೂಮಲ್ಲಿ ಇಡಬೇಕಾಗಿರೋವನ್ನ ಇಡ್ತಾ ಇದ್ದೀನಿ, ಸೋಪಿನೆಲ್ಲ. ಇನ್ನು ನಿತ್ವಿಗೆ ಇಯರ್ಬಡ್ಸಿನ ಹಾಗೆ ನಿತ್ವಿಗೆ ಸೋಪ್ ತಂದಿದ್ದರು. ನಮ್ಮ ನಿತ್ವಿಗೆ ಗ್ರಾಮ್ ಫ್ಲೋರ್ ಸೋಪ್ನ ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಕಡಲೆ ಹಿಟ್ಟಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅವ್ರ ಕಡೆ ನಿತ್ವಿವು ರೂಮಲ್ಲಿ ಅರೇಂಜ್ ಮಾಡಿಬಿಟ್ಟು ಇನ್ನು ಸಾಲ್ಟ್ ಕಮ್ಮಿ ಆಗಿತ್ತಲ್ವ, ಇನ್ನು ಅದನ್ನು ಹಾಕ್ಕೊಂಡು ರೀಫಿಲ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಸೊ ಈ ಥರ ನಮ್ಗೆ ಟೈಮ್ ಇದ್ದಾಗ ಎಲ್ಲವನ್ನು ಮಾಡ್ಕೊಬಿಟ್ರೆ ಆಮೇಲೆ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನು ಶುಗರೂ ಖಾಲಿಯಾಗಿತ್ತು, ಇನ್ನು ಶುಗರನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾವು ಶುಗರೆಲ್ಲ ಅಂಗಡಿಯಿಂದ ತರಲ್ಲ. ಇನ್ನು ನೆಕ್ಸ್ಟ್ ನಾವೀಗ ಅಗ್ರಿಕಲ್ಚರ್ನ ಮಾಡ್ಕೋತೀವಲ್ವ, ಸೊ ಅವಾಗ ಅದ್ರಲ್ಲಿ ಸ್ವಲ್ಪ ಪೈಪು ಅವು ಇವು ವೇಸ್ಟೇಜ್ ಎಲ್ಲ ಇರುತ್ತೆ, ಅವನ್ನೆಲ್ಲ ಹಾಕ್ಬಿಟ್ರೆ ನಮಗೆ ಸಕ್ಕರೆ ಕೊಡ್ತಾರೆ. ಒಂದು ಸಲ 1 ಮೂಟೆ 2 ಮೂಟೆ ತೊಗೊಬಿಟ್ಟಿದ್ದೀವಿ ಅಂದರೆ 6 ತಿಂಗಳು ಇಲ್ಲಾಂದರೆ 1 ವರ್ಷ ಹಾಗೆ ಬಂದುಬಿಡುತ್ತೆ. ನಾವೇನು ಅಂಗಡಿಯಿಂದ ಸಕ್ಕರೆ ಎಲ್ಲ ತರಲಿಕ್ಕೆ ಹೋಗಲ್ಲ. ಇನ್ನು ಸಕ್ಕರೆನೂ ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಎತ್ಕೊಂಡು ಹಾಕಿಟ್ಕೋತಾ ಇದ್ದೀನಿ. ನಾನು ಪ್ರತಿ ಸಲ ಏನಾದರೂ ಮನೇಲಿ ಖಾಲಿಯಾಗಿದೆ ಅಂತಂದರೆ ಬಾಕ್ಸ್ನ ವಾಶ್ ಮಾಡ್ಕೊಬಿಟ್ಟು ಆಮೇಲೆ ರೀಫಿಲ್ ಮಾಡ್ಕೋತಾ ಇರ್ತೀನಿ. ಇನ್ನು ಸಕ್ಕರೆ ಖಾಲಿಯಾಗಿತ್ತು, ಇನ್ನು ಅದು ಬಾಕ್ಸ್ ವಾಶ್ ಮಾಡಿ ಇಟ್ಟಿದ್ದೆ. ಇನ್ನು ಸ್ವಲ್ಪ ಸಕ್ಕರೆ ಬೇರೆ ಕಡೆ ಇದ್ದರೆ ಅದರಲ್ಲಿ ಅದನ್ನು ತಗೊಂಡು ಬಾಕ್ಸಲ್ಲಿ ಇಟ್ಟಿದ್ದೆ. ಇನ್ನು ಇವತ್ತು ರೀಫಿಲ್ ಮಾಡ್ಕೊಬಿಟ್ಟೆ ಎಲ್ಲನೂ. ನಾನು ಏನೇ ತೊಗೊಂಡ್ರು ಅದು ಖಾಲಿಯಾಗಿದೆ ಅಂದರೆ ವಾಶ್ ಮಾಡಿಬಿಟ್ಟು ಇಟ್ಟಿರ್ತೀನಿ, ಆಮೇಲೆ ನಂಗೆ ಟೈಮ್ ಇದ್ದಾಗ ರೀಫಿಲ್ ಮಾಡ್ಕೋತಾ ಇರ್ತೀನಿ.
ಇನ್ನು ಕಸ ಎಲ್ಲ ಕೆಳಗಡೆ ಸ್ವಲ್ಪ ಇತ್ತು, ಅದನ್ನೆಲ್ಲ ಗುಡಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಇವತ್ತು ಟೊಮೆಟೊ ಬಿಡಿಸ್ಲಿಕ್ಕೆ ಬಂದಿದ್ದರು. ಇನ್ನು ಅವ್ರಿಗೆ ಅಡುಗೆ ಕೊಟ್ಟು ಕಳಿಸ್ಬೇಕಲ್ವ ಅಂತ ಹೇಳಿಬಿಟ್ಟು ಇನ್ನು ರೈಸ್ನ ಮಾಡ್ಕೊತಾ ಇದ್ದೀನಿ. ಇವತ್ತು 3 ಜನ ಬಂದಿದ್ದರು, ಹಾಗಾಗಿ ಕುಕ್ಕರಲ್ಲೇ ಇಟ್ಬಿಟ್ಟು ಇನ್ನು ರೈಸ್ ಮಾಡಿಬಿಡೋಣ. ಅಷ್ಟರಲ್ಲಿ ನಾನು ಇನ್ನು ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊತಾ ಇದ್ದರೆ ಅಷ್ಟರಲ್ಲಿ ರೈಸ್ ಆಗಿಬಿಡುತ್ತೆ, ಆಮೇಲೆ ಲೇಟ್ ಆಗೋದು ಏನಕ್ಕೆ ಅಂತ ಅಂದ್ಬಿಟ್ಟು ಇನ್ನು ರೈಸ್ನ ಇಟ್ಕೊಬಿಟ್ಟು ಲಿಡ್ ಕ್ಲೋಸ್, ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಬಂದೆ. ನಮ್ಮ ನಿತ್ವಿ ಮಲಗಿದ್ರು. ಇನ್ನೂ ಸ್ವಲ್ಪ ಹೊತ್ತು ಮಲಗ್ತಾರೆ ಬಿಡಿ, ಏನಾದರೂ ಕೆಲಸ ಮಾಡ್ಕೋಬೋದು ಅಂದರೆ ನಮ್ಮ ಹೀರೋ ಅಷ್ಟರಲ್ಲೇ ಎದ್ಬಿಟ್ರು. ಎದ್ದಿದ ತಕ್ಷಣ ಸ್ವಲ್ಪ ಆಟ ಆಡ್ಕೊಂಡು ಇನ್ನು ನೀರು ಬೇಕು ಅಂತ ನೀರು ಕುಡ್ಕೋತಾ ಸ್ನ್ಯಾಕ್ಸ್ ತಿನ್ಕೊತಾ ಇದ್ದಾರೆ. ಇನ್ನು ವಿಶಿಲ್ ಬರೋಷ್ಟೊತ್ತಿಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಬಟ್ಟೆನೆಲ್ಲ ಮಡಚಿಟ್ಕೋತಾ ಇದ್ದೀನಿ. ನಮ್ಮ ನಿತ್ವಿ ಎತ್ಕೊಳ್ಳಿ ಅಂತ ಹೇಳಿದ್ರೆ ಇನ್ನು ನಾನು ಎತ್ಕೊಂಡು ಇನ್ನೊಂದು ಕಡೆ ಅವ್ರನ್ನ ಆಟ ಆಡಿಸ್ಕೊತಾ ಇನ್ನು ಬಟ್ಟೆ ಮಡಚಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆನ ಮಡಚಿಟ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಬಟ್ಟೆ ಬೀಳೋದು ಜಾಸ್ತಿ, ಮಗು ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಬಟ್ಟೆ ಜಾಸ್ತಿ ಬೀಳುತ್ತೆ. ನನಗೂ ಅರ್ಧ ನಿತ್ಯವೇ ಜಾಸ್ತಿ ಇರೋದು. ನಾವಿಬ್ಬರೇ ಪ್ರತಿದಿನ ತುಂಬ ಬಟ್ಟೆನ ಯೂಸ್ ಮಾಡೋದು, ತೆಗಿತಾನೇ ಇರೋದು. ಇನ್ನು ಬಟ್ಟೆನೂ ಆ್ಯಕ್ಚುಲಿ ದಿನ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಆ್ಯಕ್ಚುಲಿ ನಾನು ವಾಷಿಂಗ್ ಹಾಕಿರಲಿಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು 3 ಸಲ ಹಾಕೋಷ್ಟು ಆಗಿತ್ತು. ಪ್ರತಿದಿನ ಆದರೆ ಒಂದು ಸಲ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಒಂದಿನ ಏನಾದರೂ ಈ ಥರ ಹಾಕಿಲ್ಲ ಅಂದರೆ ಆಮೇಲೆ ಫುಲ್ ಜಾಸ್ತಿ ಆಗಿಬಿಡುತ್ತೆ. ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲವನ್ನು ವಾಷಿಂಗ್ ಹಾಕಿ ಇಟ್ಟು ಇನ್ನೆಲ್ಲ ಮಡಚಿಟ್ಕೋತಾ ಇದ್ದೀನಿ. ನಮ್ಮ ನಿತ್ವಿ ಸ್ವಲ್ಪ ಹೊತ್ತೇ ಆಗಿದೆ ಅಲ್ವ ಇದ್ದು, ಹಾಗಾಗಿ ಸ್ವಲ್ಪ ಸೈಲೆಂಟಾಗಿದ್ದಾರೆ. ನಿದ್ದೆ ಮೂಡೆಲ್ಲ ಹೋಗಿದೆ ಅಂದರೆ ಆಮೇಲೆ ವೈಲೆನ್ಸ್ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ ಅವ್ರ ವೈಲೆನ್ಸ್ನೆಲ್ಲವನ್ನು. ಬಟ್ ಆ ವೈಲೆನ್ಸಲ್ಲೂ ಒಂದು ಸ್ವಲ್ಪ ಮುದ್ದಿರುತ್ತೆ. ಸ್ವಲ್ಪ ದಿನವೇ ಅಲ್ವಾ ಮಕ್ಕಳು ಮನೇಲಿರೋವರೆಗೂ ಇವೆಲ್ಲ, ಆಮೇಲೆ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾರಲ್ಲ ಅಂದರೆ ಮನೆಯೆಲ್ಲ ಸೈಲೆಂಟ್ ಆಗಿಬಿಡುತ್ತೆ. ಇನ್ನು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಎತ್ತಿಟ್ಬಿಟ್ಟೆ. ಇನ್ನು ನೆಕ್ಸ್ಟ್ ನಮ್ಮ ನಿತ್ವಿ ಸಿಲ್ವರ್ ಬ್ಯಾಂಗಲ್ ಏನಾಗ್ಬಿಟ್ಟಿತ್ತು ಅಂದರೆ ಒಳಗಡೆ ಬ್ಲ್ಯಾಕ್ ಬೀಡ್ಸ್ ಬರುತ್ತಲ್ವ, ಸೊ ಅದು ಬಂದುಬಿಟ್ಟಿತ್ತು. ಹಾಗಾಗಿ ನಾವು ಬೇರೆ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ನಮ್ಮ ನಿತ್ವಿ ಇವಾಗ ಇನ್ನೊಂದು 2 ಮಂತ್ಸ್ ಆದರೆ 2 ಇಯರ್ಸ್ ಓಲ್ಡ್ ಆಗಿಬಿಡ್ತಾರೆ. ಇನ್ನು ಗಂಡು ಮಕ್ಕಳಿಗೆಲ್ಲ ಏನು ಹಾಕಿದ್ರು ಸ್ವಲ್ಪ ದಿನವೇ ಅಲ್ವಾ ಹಾಕ್ತೀವಿ, ಹೆಣ್ಮಕ್ಳಿಗಾದರೆ ರೆಗ್ಯುಲರ್ ಹಾಕ್ತೀವಿ, ಗಂಡು ಮಕ್ಳಿಗೆ ಅಷ್ಟೊಂದು ಹಾಕಲ್ವಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಆದರೂ ಹಾಕೋಣ, ಇವೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ನಾವು ತೆಗೆದುಬಿಟ್ಟು ಇನ್ನೊಂದು ಪೇರ್ ಆಫ್ ಸಿಲ್ವರ್ ಕಡ ಥರ ಇರುತ್ತಲ್ವ ಅವಿದ್ರೆ ಇನ್ನು ಅವನ್ನ ಹಾಕ್ಕೋತಾ ಇದ್ದೀನಿ. ನಮ್ಮ ನಿತ್ವಿಗೆ ಇದನ್ನು ಲಾಸ್ಟ್ ಟೈಮ್ ಹಾಕಿದ್ದೆ, ಬಟ್ ಆವಾಗ ಬೇಡ ಬಿಡು ಒಂದೊಂದು ಆದರೆ ಸಾಕು ಅಂತ ಹೇಳ್ಬಿಟ್ಟು ಅವನ್ನ ಹಾಕಿ ಇವನ್ನ ತೆಗೆದಾಕಿದ್ದೆ, ನಾವು ಹೋಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೋತಾ ಇದ್ದೀನಿ. ನಮ್ಮ ನಿತ್ವಿ ಏನಾದರೂ ಹೇಳಿ ಕ್ಯಾಮ್ರಾ ನೋಡಿಬಿಟ್ರೆ ಹಾಯ್ ಹೇಳ್ಬಿಡ್ತಾರೆ, ಅವ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಅದನ್ನು ಹಾಕ್ಬಿಟ್ಟು ಇನ್ನು ಕಾಲ್ಗೆಜ್ಜೆ ಕಡಿಯ ಹಾಕಿದ್ದೆ ಕಾಲಿಗೆ. ನಾವು ಬೇರೆ ಚೇಂಜ್ ಮಾಡೋಣ, ಪ್ರತಿ ಸಲ ಒಂದೇ ಏನಕ್ಕೆ ತುಂಬ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಬೇರೆಯವನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ಹಾಕ್ತಾ ಇರೋದು ನಮ್ಮ ಅತ್ತೆ ಕೊಡಿಸಿರೋವು. ಇನ್ನು ಹವಾ ಹಾಕೋಣ ಅಂತ ಹೇಳಿಬಿಟ್ಟು ಅವನ್ನ ಹಾಕ್ತಾಯಿದ್ದೀನಿ. ಇವೆಲ್ಲ ಆ್ಯಕ್ಚುಲಿ ಈ ಸಿಲ್ವರೆಲ್ಲ ನಮ್ಮ ನಿತ್ವಿ ನಾಮಕರಣಕ್ಕೆ ಬಂದಿದ್ದು. ಇನ್ನು ಇದನ್ನು ತೆಗೆದುಬಿಟ್ಟು ನಾನು ನೆಕ್ಸ್ಟ್ ಅವಿತ್ವಲ್ಲ ಇನ್ನು ಅವನ್ನ ಹಾಕ್ಕೋತಾ ಇದ್ದೀನಿ. ಸುಮ್ಮನೆ ಒಂದೇ ಹಾಕ್ಬಿಟ್ರೆ ಎಲ್ಲ ವೇಸ್ಟ್ ಆಗುತ್ತಲ್ವ, ಅಟ್ಲೀಸ್ಟ್ ಸ್ವಲ್ಪ ತಂದಿರೋದಕ್ಕೆ ಅವಾಗಾದರೂ ಒಂದೊಂದು ಸಲ ಸ್ವಲ್ಪ ದಿನ ಆದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾವೇನಂದರೆ ಇವನ್ನ ಹಾಕ್ಬಿಟ್ಟು ಇನ್ನೇನಾದರೂ ತಗೊಳ್ಳೋಣ ಅಂದ್ರೂ ನಮಗೇನೂ ಬರಲ್ಲ ಈಗಿರೋ ಇದರಲ್ಲಿ. ಸುಮ್ಮನೆ ನಾವು ತಗೊಂಡಾಗ ತುಂಬ ಪ್ರೈಸ್ ಆಗುತ್ತೆ, ಬಟ್ ಹಾಕಬೇಕು ಅಂದರೆ ನಮ್ಗೆ ಏನೂ ಬರಲ್ಲ, ತುಂಬ ಹೊರ್ಟೋಗುತ್ತೆ, ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಹಾಕ್ಲಿಕ್ಕೇನು ಮನ್ಸು ಬರಲ್ಲ. ಅದಕ್ಕೆ ಒಂದೊಂದಾಗಿ ಇವ್ರಿಗೆ ಹಾಕ್ಬಿಡೋಣ, ಸ್ವಲ್ಪ ದಿನ ಹಾಕ್ಕೊಳ್ಳಿ ಆಮೇಲೇನೋ ನೋಡೋಣ ಅಂತ ಹೇಳಿಬಿಟ್ಟು ನಮ್ಮ ನಿತ್ವಿಗೆ ಹಾಕ್ತಾಯಿದ್ದೀನಿ. ನಮ್ಮ ನಿತ್ವಿ ಒಂದು ಕಡೆ ಹಾಕ್ತಿದ್ರೆ ಎಲ್ಲವನ್ನು ಬ್ಯಾಗ್ ಸೇರಿಸ್ಕೊತಿದ್ದಾರೆ, ಪರ್ಸ್ ಇದೆ ಅಲ್ವಾ ಅದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಇದು ಬಂದುಬಿಟ್ಟು ಒಂದು ಸಲ ಥ್ರೆಡ್ ಇದು ಬರುತ್ತಲ್ವ ಆ ಥರ, ಸೊ ಅದನ್ನು ತಿರುಗಿಸ್ಕೊಬಿಟ್ರೆ ಇರುತ್ತೆ. ಇವನು ನಾನು ಮುಂಚೆ ಹಾಕಿದ್ದೆ, ಬಟ್ ಅದೇ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟಿದ್ದೆ. ಇವಾಗ ಮತ್ತೆ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಸೊ ನಮ್ಮ ನಿತ್ವಿನೇ ಹಾಕ್ಬಿಟ್ಟು ಎಲ್ಲವನ್ನು ಒಳಗಡೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ, ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.